ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಈಗ ಎಲ್ಲಿದ್ದೀವಿ ಗೊತ್ತಾ? ನೀವು ಎಂದಾದರೂ 3000 ವರ್ಷ ಹಳೆಯದಾದ ರಹಸ್ಯ ಸ್ಥಳದ ಬಗ್ಗೆ ಕೇಳಿದ್ರಾ? ಸೊ ಅದೇ ಪ್ಲೇಸಲ್ಲಿ ನಾವಿದ್ದೀವಿ. ಅದು ಎಲ್ಲೆಂದರೆ ಕರ್ನಾಟಕದ ಅತ್ಯಂತ ವಿಚಿತ್ರ ಮತ್ತು ಪುರಾತನ ಸ್ಥಳ ಹಿರೇಬೆಣಕಲ್. ಆ ಹಿರೇಬೆಣಕಲ್ ಎಲ್ಲಿ ಬರುತ್ತೆ ಗೊತ್ತಾ? ಇದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಆ್ಯಂಡ್ ಗಂಗಾವತಿ ತಾಲೂಕಿನಲ್ಲಿ ಬರುತ್ತೆ. ಆ್ಯಂಡ್ ಗಂಗಾವತಿಯಿಂದ 10 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಕಂಡುಬರುವ ವಿಶೇಷ ಏನಂದರೆ ಡೋಲ್ಮೀನ್ಗಳು. ಈ ಡೋಲ್ಮೀನ್ ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಮಾಡಿದ ಸಮಾಧಿ. ಈಗ ಇಲ್ಲಿ ಕಾಣ್ತಿದ್ದೇವಲ್ಲ ಅವೇ. ಈ ಸ್ಥಳ ಬೆಟ್ಟಗಳ ಮತ್ತು ಗುಡ್ಡಗಳ ನಡುವೆ ಇರುವುದರಿಂದ ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಎಲ್ಲರಿಗೆ ಹತ್ತಿರವಾದ ಪ್ರವಾಸವಾಗಿದೆ. ಸೊ ಎಲ್ಲರೂ ಬಂದು ನೋಡ್ಬೋದು. ಆ್ಯಂಡ್ ಅಲ್ಲಿನ ಹಿರೇಬೆಣಕಲ್ ಜನ ಇದನ್ನು ಮೋರಿಯ ಗುಡಿ ಎಂದು ಕರೆಯುತ್ತಾರೆ. ಆ್ಯಂಡ್ ಇದನ್ನು ಬಂದು ನೋಡಲು ಯಾವುದೇ ತರಹ ಎಂಟ್ರೆನ್ಸ್ ಫೀಸ್ ಯಾವುದೇ ಇಲ್ಲ, ಎಲ್ಲ ಫ್ರೀ, ಧಾರಾಳವಾಗಿ ಬಂದು ನೋಡ್ಬೋದು. ಆ್ಯಂಡ್ ಯಾವುದೇ ಕಾರಣಕ್ಕೂ ದಯವಿಟ್ಟು ಒಬ್ಬರೇ ಬರಬೇಡಿ, ಸ್ವಲ್ಪ ಡೇಂಜರಸ್ ಪ್ಲೇಸ್. ಸೊ ಅದಕ್ಕಾಗಿ ಯಾರಾದರೂ ಫ್ರೆಂಡ್ಸ್ ಜೊತೆ ಹೋದರೆ ತುಂಬ ಒಳ್ಳೆಯದು. ಆ್ಯಂಡ್ ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ. ನೀವು ಈ ಪ್ಲೇಸನ್ನು ನೋಡ್ಬೇಕಂದ್ರೆ ಸುಮಾರು ಕಾಡಿನ ಮಧ್ಯೆ 1.5 ಕಿಲೋಮೀಟರ್ ನಡೆದುಕೊಂಡು ಬರಬೇಕು. ಅದು ಯೆಲ್ಲೋ ಮಾರ್ಕ್ ಇರುತ್ತೆ. ಆ ಯೆಲ್ಲೋ ಮಾರ್ಕನ್ನೇ ಫಾಲೋ ಮಾಡಿದ್ರೆ ಕರೆಕ್ಟು ನಾವು ಈ ದಾರಿಗೆ ಬರ್ತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ಬರ್ತೀವಿ. ಇಲ್ಲ ಅಂದರೆ ದಾರಿ ತಪ್ಪು ಹೋಗ್ತೀವಿ. ಸೊ ಅದಕ್ಕಾಗಿ ಅದು ದಾರಿನ ಮಧ್ಯೆ ಬರ್ರಿ. ಆ್ಯಂಡ್ ಬ್ಯಾಗಲ್ಲಿ ವಾಟ್ರ್ ಬಾಟಲ್ ತಗೊಂಡು ಬನ್ನಿ. ಆ್ಯಂಡ್ ನೀರು ಕುಡಿಯೋಕ್ಕಲ್ಲಿ ಏನಿಲ್ಲ. ಆ್ಯಂಡ್ ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡ ಮಧ್ಯೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ಒಂದು ಸತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಹೇಳೋದು ಮರ್ತೋಗ್ಬಿಟ್ಟೆ. ಆ್ಯಂಡ್ ಇದ್ರ ಟೈಮಿಂಗ್ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಅಷ್ಟೇ. ಯಾಕೆಂದರೆ ಅಲ್ಲಿ 4 ಗಂಟೆ ಆದಮೇಲೆ ಚಿರತೆ ಕರಡಿ ಅಡ್ಡಾಡುತ್ತವೆ. ಸೊ ಅದಕ್ಕಾಗಿ ಹಲೋ ಮಾಡಲ್ಲ. ಸೊ ಯಾರಾಗಲಿ ಬೆಳಗ್ಗೆನೇ ಹೋಗಿ ಬಂದುಬಿಡಿ, ಸಾಯಂಕಾಲ 4 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.